ಅದು? ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯ್ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ ಎಕ್ವೇರಿಯಂ ಪ್ಯಾರಡೈಸ್ ಅಥವಾ ಅಕ್ವಾ ಪ್ಯಾರಡೈಸ್, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಒಂದು ಹೊಸದಾಗಿ ಓಪನ್ ಆಗಿದೆ ಅಂತೆ. ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ಇವತ್ತು ಹೋಗೋಣ, ನೋಡೋಣ ಯಾವ ಥರ ಇದೆ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇಟ್ ಈಸ್ ನಮ್ಮ ಮನೆಯಿಂದ ಒಂದು 40 ಮಿನಿಟ್ಸ್ ಡ್ರೈವ್. ಸೊ ಹೊರಟಿದ್ದೀನಿ. ಐ ಆಮ್ ವೇರಿಂಗ್ ದಿಸ್ ನೈಸ್ ಟಾಪ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಾಪ್ ವಿತ್ ಬ್ಲ್ಯಾಕ್ ಟ್ರೌಸರ್. ಸೊ ಏನು ಗೊತ್ತಾ, ಈ ಟಾಪ್ನ ನಾನು ಫ್ಲಿಪ್ಕಾರ್ಟಿಂದ ತಗೊಂಡು ಬಂದಿದ್ದೆ. ಇದು ತುಂಬಾ ಹಳತ್ತಂದರೆ 1 ಇಯರ್ಗಿಂತ ಜಾಸ್ತಿ, ಐ ಥಿಂಕ್ ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು. ನಾನು ಇದುವರೆಗೂ ಆಗಿಲ್ಲ, ಯಾಕಂದರೆ ಇದು ಫಿಟ್ ಆಗ್ತಿಲ್ಲ. ಬಟ್ ರೈಟ್ ನೌ ಇಟ್ಸ್ ಫಿಟ್ಟಿಂಗ್ ಮೀ. ಸ್ವಲ್ಪ ನಾನು ವೆಯ್ಟ್ ಲೂಸ್ ಮಾಡಿದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ. ಸೊ ಹೋಗೋಣ, ನೋಡೋಣ. ನಾನು ನಿಮಗೆ ಎಲ್ಲ ತೋರಿಸ್ತೀನಿ, ಯಾವ ಥರ ಇದೆ, ಏನು ಪ್ರೈಸ್, ಟಿಕೆಟ್, ಅದು ಇದು ಎಲ್ಲ ಡೀಟೇಲಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸ್ವಲ್ಪ ಮೇಕಪ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಶೋ ಯು ಒನ್ಸ್ ಐ ಆಮ್ ರೆಡಿ. ಸೊ ನಾನು ರೆಡಿ ಆದ, ಮೇಕಪ್ ಎಲ್ಲ ಆಯಿತು. ಸೊ ಲೆಟ್ಸ್ ಗೋ ನಾವು. ಅದು ಶೋ ಯುವರ್ ಡ್ರೆಸ್. ಡ್ರೆಸ್ ಅದು pretty baby. Almost after 45 to 1 hour, we reached the place. ಇದು ಫನ್ ವರ್ಲ್ಡ್ ಮತ್ತು ಎಕ್ವೇರಿಯಂ ಪ್ಯಾರಡೈಸ್ ಇದೆಲ್ಲ ಒಂದೇ ಜಾಗದಲ್ಲಿದೆ. ಸೊ ನಿಮಗೆ ಎಂಟ್ರಿಗೆ ಪಾರ್ಕಿಂಗ್ ಟಿಕೆಟ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಸ್ಪೇಸ್ ಇದೆ, ನೋಡ್ಬೋದು. ಆ್ಯಂಡ್ ವೆದರ್ ನೋಡಿ ಎಷ್ಟು ಚೆನ್ನಾಗಿತ್ತು, ಕ್ಲೌಡಿ ಆಗಿತ್ತು ಆ್ಯಂಡ್ ಇಟ್ ವಾಸ್ ವೆರಿ ಕೂಲ್. ಸೊ ತುಂಬ ಅಂದರೆ ತುಂಬ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಎಲ್ಲೂ ಪಾರ್ಕಿಂಗ್ ಮಾಡ್ಕೋಬೋದು. ಆ್ಯಂಡ್ ನಾವೇನು ಮಾಡಿದ್ವಿ ಅಂದರೆ ಮಗುಗೆ ಸ್ಟ್ರೋಲರ್ ತೊಗೊಂಡ್ವಿದ್ವಿ, ಯಾಕಂದರೆ ಇಟ್ ಈಸ್ ಈಸಿ ಅಂತ. ತುಂಬ ಗೊತ್ತಿಲ್ಲ ಅಲ್ವಾ ಯಾವ ಥರ ಇರುತ್ತೆ ಅಂತ. ಸೊ ಸ್ಟ್ರೋಲರ್ ತೊಗೊಂಡ್ವಿ. ಸೊ ಜಸ್ಟ್ ಟ್ರೈ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅಲ್ಲಿ ಒಳಗಡೆ ಜಾಗ ಇದೆಯಾ ಹೋಗೋಕ್ಕೆ ಏನು ಅಂತ. ಬಟ್ ವಿ ಆರ್ ಸ್ಟಿಲ್ ಟೇಕಿಂಗ್ ಇಟ್. ಸೊ ಇಲ್ಲಿ ಜಸ್ಟ್ ನಾನೆಲ್ಲ ಪ್ರೆಪ್ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದ ತಕ್ಷಣವೇ ನಿಮಗೆ ಅದು ಅಕ್ವೇರಿಯಂ ಪ್ಯಾರಡೈಸ್ ಎಂಟ್ರಿ ಸಿಗುತ್ತೆ. ಜಾಸ್ತಿ ಹುಡುಕಾಡಬೇಕು ಅಂತ ಇಲ್ಲ. ಸೊ ನಾವಲ್ಲೇ ಪ್ಯಾಕ್ ಮಾಡಿ ಸ್ಟ್ರೋಲರ್ ಇಟ್ಕೊಂಡು ಬಂದ್ವಿ. ಆ್ಯಂಡ್ ದಿಸ್ ಇಸ್ ದಿ ಎಂಟ್ರೆನ್ಸ್. ತುಂಬಾ ಬ್ಯೂಟಿಫುಲ್ ಆಗಿ ಎಂಟ್ರೆನ್ಸ್ನ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ ಎಕ್ವೇರಿಯಂ ಪ್ಯಾರಡೈಸ್ ಅಂತ ಬರ್ತಿದ್ದಾರೆ. ಸೊ ಇದು ಎಂಟ್ರಿ. ಸೊ ಎಂಟ್ರಿ ಹೋದ ತಕ್ಷಣ ನಿಮ್ಗೆ ಅಲ್ಲಿ ಟಿಕೆಟಿಂಗ್ ಕೌಂಟರ್ ಎಲ್ಲ ಸಿಗುತ್ತೆ. ಸೊ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಎಂಟ್ರಿ ಮಾಡಿದ ತಕ್ಷಣ ಒಂದು ಈಜಿಪ್ಷಿಯನ್ ಸ್ಟೈಲಲ್ಲಿ ಎಲ್ಲ ಡೆಕೋರ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಟಿಕೆಟ್ ಕೌಂಟರ್. ತುಂಬಾ ಕೌಂಟರ್ ಇದೆ ಇಲ್ಲಿ. ಸೊ ಆರಾಮಾಗಿ ಟಿಕೆಟ್ ನೀವು ಅಲ್ಲೇ ಬುಕ್ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನಲ್ಲೂ ಬುಕ್ ಮಾಡ್ಬೋದು. ಆ್ಯಂಡ್ ನೋಡ್ಬೋದು 798 ರುಪೀಸ್ ನಮ್ಮಿಬ್ಬರಿಗೆ ಇಲ್ಲಿ ಟಿಕೆಟ್ ಆಗಿ. ಯಾರಾದರೂ ನೀವು ಸ್ಟ್ರೋಲರ್ ಇಟ್ಕೊಂಡು ಹೋಗ್ತೀರಾ ಅಂದರೆ ಇಲ್ಲಿ ನೀವು ಅದರ ಅರೇಂಜ್ಮೆಂಟ್ಸ್ ಏನೂ ಇಲ್ಲ ಮೇಲೆ ತೊಗೊಂಡು ಹೋಗೋಕ್ಕೆ. ನೀವೇ ಕೈಯಲ್ಲಿ ಅದನ್ನ ಕ್ಯಾರಿ ಮಾಡ್ತಾ ಸ್ಟೇರ್ಸ್ ನೋಡ್ಬೋದು, ಅಲ್ಲಿಂದ ಸ್ಟೇರ್ಸಿಂದ ಮೇಲೆ. ಬಟ್ ಇಲ್ಲಿ ನಮಗೆ ಸೆಕ್ಯೂರಿಟಿ ಗಾರ್ಡ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಇದನ್ನ ಮೇಲೆವರೆಗೂ ನಮಗೆ ಎತ್ಕೊಂಡು ಹೋದರು. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಎಂಟ್ರಿ ಆದ ತಕ್ಷಣವೇ ಇದು ಒಂದು ಜಂಗಲ್ ಥೀಮಲ್ಲೆಲ್ಲ ಮಾಡಿದ್ದಾರೆ ಡೆಕೋರ್. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ನೀವು ಎಲ್ಲೆಲ್ಲಿ ನಿಂತ್ಕೊಂಡ್ರೆ ಅಲ್ಲಲ್ಲಿ ನೀವು ಪಿಕ್ಚರ್ಸ್ ತೊಗೋಬೋದು, ಆ ಥರ ಚೆನ್ನಾಗೇ ಮಾಡಿದ್ದಾರೆ. ಸೊ ಇದು ಜಂಗಲ್ ಥೀಮಲ್ಲಿದೆ ಮೇನ್ಲಿ. ಆ್ಯಂಡ್ ಇದ್ರ ಮೇಲೆ ಹೋದ್ಮೇಲೆ ನಾನು ಬ್ಯಾಗ್ ಇಟ್ಕೊಂಡಿದ್ದೆ. ಅವ್ರು ಹೇಳಿದ್ರು ಬ್ಯಾಗ್ ಅಲೌಡ್ ಇಲ್ಲ. ಸೊ ಈ ಥರ ಒಂದು ಪ್ಲಾಸ್ಟಿಕಲ್ಲಿ ನಿಮ್ಮ ಐಟಮ್ಸ್ನೆಲ್ಲ ಹಾಕೊಂಡು ಕೊಡ್ತಾರೆ. ಎಲ್ಲ ಅಲ್ಲ, ಔಟ್ಸೈಡ್ ಫುಡ್ ಇಸ್ ನಾಟ್ ಅಲೌಡ್. ನೀರು ಅದು ಏನು ಅಲೌಡ್ ಇಲ್ಲ. ಮಗುಗೋಸ್ಕರ ಸ್ವಲ್ಪ ಐಟಮ್ಸ್ನ ಅವರು ಅಲೌ ಮಾಡಿದ್ರು. ಸೊ ಆ ಪ್ಲಾಸ್ಟಿಕಲ್ಲಿ ನಾವು ಇಟ್ಕೊಂಡು ಬರಬೇಕು. ಇಲ್ಲಿ ಬಂದ ತಕ್ಷಣವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರೋ ಏನೋ ಒಂದು ಈ ಥರ ಒಂದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನನಗೆ ಏನು ಅಂತ ಗೊತ್ತಿಲ್ಲ ಅದು. ಆ್ಯಂಡ್ ದೆನ್ ಆ್ಯಸ್ ವಿ ಎಂಟರ್ ಇಲ್ಲಿ ನೋಡ್ಬೋದು ಎಲ್ಲ ಕಡೆ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಚೆನ್ನಾಗಿರೋ ಫಿಶಸ್ ಇದೆ. ಎಲ್ಲ ನಾನು ಫಿಶಸ್ ನೋಡ್ತಾ ಇದ್ದೀನಿ, ಎಲ್ಲ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಫಿಶಸ್ ಇದೆ. ಆ್ಯಂಡ್ ನೀರು ನೋಡಬೇಕು, ಅಷ್ಟು ಕ್ಲೀನ್ ಆಗಿದೆ. ನಾನು ಈ ಥರನೇ ಒಂದು ಫಿಶ್ ಅಕ್ವೇರಿಯಂ, ಟನಲ್ ಅಕ್ವೇರಿಯಂ ನಾನು ಮೈಸೂರಲ್ಲಿ ನೋಡಿದ್ದೆ. ಬಟ್ ಅಲ್ಲಿ ಅದು ತುಂಬಾ ಸಣ್ಣದಿತ್ತು, ಅಂದರೆ ತುಂಬ ದೊಡ್ಡದಲ್ಲ, ಸಣ್ಣದಿತ್ತು. ಆ್ಯಂಡ್ ಅಲ್ಲಿ ಏನು ಗೊತ್ತಾ, ಅಷ್ಟೊಂದು ನೀರೆಲ್ಲ ಅಷ್ಟೊಂದು ಕ್ಲೀನ್ ಆಗಿರಲಿಲ್ಲ. ಸೊ ಅದು ನೋಡುವಾಗ ಅಷ್ಟು ಖುಷಿ ಆಗಲ್ಲ. ಬಟ್ ಇಲ್ಲಿ ನೀರಂತೂ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಫಿಶಸ್ ಎಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ಮೇಲ್ಗಡೆನೂ ಅಷ್ಟೇ
ತುಂಬಾನೇ ಒಳ್ಳೆ ರೀತಿಯಲ್ಲಿ ಡೆಕೋರ್ ಮಾಡಿದ್ದಾರೆ. ಅಂದ್ರೆ ಕೋರಲ್ ಆಗಿರ್ಬೋದು, ಮತ್ತೆ ನೋಡಿ ಇದು ಒಂದು ಓಲ್ಡ್ ಶಿಪ್ ಸಂಕ್ ಆಗಿರೋ ಟೈಪಲ್ಲಿ ಏನೇನೋ ಟೈಪಲ್ಲಿ ಏನೇನೋ ಥೀಮಲ್ಲಿ ಈ ಎವ್ರಿ ಎಕ್ವೇರಿಯಂ ಯುನೀಕ್ ಆಗಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನೋಡಿ ಇಲ್ಲಿ ನೋಡಿ ಈ ಥರ ಕಲ್ಗಳನ್ನು ಹೇಗೆ ಕಾವ್ ಮಾಡಿ ಮೀನುಗಳು ನೋಡಿ ಯಾವ ಥರ ಇದೆ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾನೇ ಎಂಜಾಯ್ ಮಾಡ್ತಾರೆ. ಸೊ ಮಕ್ಕಳಿಗೆ ಇದು ಮಸ್ಟ್ ಆ್ಯಂಡ್ ದೊಡ್ಡವ್ರಿಗೂ ಅಷ್ಟೇ. ಯಾರಿಗೆಲ್ಲ ಅಂಡರ್ ವಾಟರ್ ಮೀನುಗಳೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಖಂಡಿತ ಇಲ್ಲಿ ಬರಲೇಬೇಕು. ಯಾಕಂದರೆ ನಿಮಗೆ ವೆರೈಟಿ ರೇಂಜಸಲ್ಲಿ ಫಿಶ್ಗಳಿದೆ. ಆ್ಯಂಡ್ ಎಲ್ಲ ಡೀಟೇಲ್ಸ್ ನೀವು ಬೇಕಂದರೆ ಓದ್ಕೋಬೋದು. ಎಲ್ಲ ಡೀಟೇಲ್ಡ್ ಆಗಿ ಹಾಕಿದ್ದಾರೆ. ಅವ್ರ ಫುಡ್ ಹ್ಯಾಬಿಟ್ಸ್ ಏನು, ಅವರ ಯಾವ ಜಾಗದಿಂದ ಈ ಮೀನುಗಳು ಒರಿಜಿನ್ ಇದೆ, ಮತ್ತು ಎಷ್ಟು ವರ್ಷಗಳದ್ದು ಬದುಕುತ್ತೆ ಆ್ಯಂಡ್ ಏನೆಲ್ಲ ತಿನ್ನತ್ತೆ, ಇದೆಲ್ಲ ಡೀಟೇಲ್ ಆಗಿ ನೀವಲ್ಲಿ ಬರೆದಿರ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಆರಾಮದಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಆ್ಯಂಡ್ ಇದಕ್ಕೆ ನಿಮಗೇನು ಅರ್ಜೆಂಟ್ ಮಾಡಲ್ಲ, ರಶ್ ಮಾಡಲ್ಲ, ಬೇಗ ಬೇಗ ನೋಡಬೇಕು ಅಂತ. ಯು ಕ್ಯಾನ್ ಟೇಕ್ ಯುವರ್ ಓನ್ ಟೈಮ್. ನಾವೊಂದು 2:30 ಅಷ್ಟರಲ್ಲಿ ರೀಚ್ ಆಗಿದ್ವಿ. ಸೊ ನಾವು ಜಸ್ಟ್ ಎಂಟರ್ ಮಾಡಿ ಒಂದು 10-15 ಮಿನಿಟ್ಸಲ್ಲಿ ನಮಗೆ ಗೊತ್ತಿತ್ತು ಒಂದು ಮರ್ಮೇಡ್ ಶೋ ಆಗುತ್ತೆ ಅಂತ. ಸೊ ನಾವು ಅಲ್ಲಿರೋ ಅವ್ರ ಸ್ಟಾಫ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಅದು ತುಂಬಾ ದೂರ ಇದೆ, ಅಂದರೆ ಎಂಡ್ ಆಫ್ ದ ಟನಲಲ್ಲೇ ಮರ್ಮೇಡ್ ಶೋ ಇದೆ. ಸೊ ಅದಕ್ಕೆ ನೀವು ರೀಚ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಶೋ 5 o'clock ಇದೆ ಅಂತ ಹೇಳಿದ್ರು. ಆ್ಯಂಡ್ ವೀಕಲ್ಲಿ ಮಂಡೇ, ವೆನಸ್ಡೇ, ಫ್ರೈಡೇ ಈ 3 ದಿನ ಮಾತ್ರ ಮರ್ಮೇಡ್ ಶೋ ಇರುತ್ತೆ. ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡೋರಿದ್ದರೆ ಆ ದಿನನೇ ಪ್ಲ್ಯಾನ್ ಮಾಡಿ. ಆ್ಯಂಡ್ ಅದರಲ್ಲಿ 4 ಶೋ ಇದೆ ಅನಿಸುತ್ತೆ. 1 o'clock, 3 o'clock ಮತ್ತು 5 o'clock ಆ್ಯಂಡ್ 7:30 ಏನೋ. ಸೊ 4 ಶೋಸ್ ಇದೆ. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ ನೀವೊಂದು 1:30, 3 o'clock ಶೋ ನೋಡಬೇಕು ಅಂದರೆ 1:30 ಅಷ್ಟರವರೆಗೆ ರೀಚ್ ಆಗಿ ಮತ್ತು ಆರಾಮದಲ್ಲಿ ನೀವು ಅಕ್ವೇರಿಯಂ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರೋ ವಾಟರ್ಫಾಲ್ ಮಾಡಿದ್ದಾರೆ. ನಾವು ಏರ್ಪೋರ್ಟಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲೂ ನೀರಿದೆ. ಐ ಥಿಂಕ್ ದೀಸ್ ಆರ್ ಜಾಪನೀಸ್, ಅದೊಂದು ಏನು ಫಿಶ್ ಇದೆಯಲ್ಲ ತುಂಬಾ ಫೇಮಸ್. ಈ ಪಾಂಡಲ್ಲೆಲ್ಲ ಅದನ್ನ ಹಾಕಿದ್ದಾರೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಎಲ್ಲರೂ ಇಲ್ಲಿ ಫೋಟೋಸ್ ತೆಗಿತಾರೆ. ಸೊ ಈ ಎಂಟೈರ್ ಅಕ್ವೇರಿಯಮಲ್ಲಿ ನೀವು ಎಲ್ಲಿ ಬೇಕಂದ್ರೂ ನಿಂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಪಿಕ್ಚರ್ಸ್ ಬರುತ್ತೆ. ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಇದನ್ನ. ಸೊ ನಾವಿಲ್ಲಿ ವಾಟರ್ಫಾಲ್ನ ನೋಡ್ತಾ ಇದ್ದೀವಿ. ನೋಡಿ ಮೇಲ್ಗಡೆ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಗ್ರೀನರಿಯಿಂದ ಕ್ರೀಪರ್ಸ್ ಥರ ಮಾಡಿಬಿಟ್ಟು ಎಷ್ಟು ಅಂದರೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಆರ್ಟಿಫಿಷಿಯಲ್ ಆಗಿ ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ವಿ ಆರ್ ಎಂಜಾಯಿಂಗ್ ದ ವಾಟರ್ಫಾಲ್. ನೆಕ್ಸ್ಟ್ ಏನು ಗೊತ್ತಾ, ಈ ಡಾರ್ಕ್ ರೂಮಲ್ಲಿ ಜೆಲಿ ಫಿಶ್ ಟ್ಯಾಂಕ್ಸ್ನ ಇಟ್ಟಿದ್ದಾರೆ. ಆ್ಯಂಡ್ ಇದನ್ನು ಡಾರ್ಕ್ ಮಾಡಿ ಡಿಫ್ರೆಂಟ್ ಕಲರ್ಸ್ ಜೊತೆಗೆ ಡಿಫ್ರೆಂಟ್ ಕಲರ್ಸ್ ಚೇಂಜ್ ಮಾಡ್ತಾರೆ. ಆ್ಯಂಡ್ ಆ ಕಡೆ ಈ ಕಡೆ ಮಿರರ್ ಇದೆ. ಸೊ ಇದ್ರ ಒಳಗಡೆ ಎಂಟರ್ ಆದ ತಕ್ಷಣವೇ ತುಂಬಾ ಚೆನ್ನಾಗಿರೋ ಫೀಲಿಂಗ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಈಗ ರೆಡ್ ಕಲರ್ನ ಲೈಟ್ನ ಆನ್ ಮಾಡಿದ್ರು. ಆ್ಯಂಡ್ ಅವರು ಚೇಂಜ್ ಮಾಡ್ತಾ ಇರ್ತಾರೆ, ಬ್ಲೂ, ರೆಡ್ ಆ್ಯಂಡ್ ಮತ್ತು ಅದರ ನ್ಯಾಚುರಲ್ ಕಲರ್ ಏನಿದೆ ಅದು. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಟ್ ವಾಸ್ ಸೋ ನೈಸ್. ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಅಬ್ರಾಡಲ್ಲೆಲ್ಲ ನೋಡ್ಬೋದು. ಬಟ್ ನಮ್ಮ ಬೆಂಗಳೂರಲ್ಲಿ ಈ ಥರ ಸಿಗೋದಂದರೆ ತುಂಬಾ ಖುಷಿಯ ವಿಷಯ ಅನ್ನೋದು. ಎಕ್ಸಿಟ್ ಮಾಡಿದ ತಕ್ಷಣ ನಮಗೆ ಆ ವಾಟರ್ಫಾಲ್ ಏನು ಮೇಲ್ಗಡೆಯಿಂದ ಕಾಣಿಸ್ತಾ ಇತ್ತು ಅದರ ಕೆಳಗಡೆ ಪಾರ್ಟ್ ಇಲ್ಲಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿನೂ ತುಂಬಾ ಚೆನ್ನಾಗಿ ಫೋಟೋಸ್ ಇಟ್ಕೋಬೋದು. ಆ್ಯಂಡ್ ಮೇಲ್ಗಡೆ ಏನು ನಾವು ನೋಡಿದ್ವಿ ಆ ಫಿಶ್ ಎಲ್ಲ ನಮಗೆ ಇಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ಕಾಣಿಸುತ್ತೆ, ನೋಡ್ಬೋದು. ಇದೆಲ್ಲ ಆ ಜಾಪನೀಸ್ ಫಿಶ್ ನಾನು ಏನು ಹೇಳಿದೆ ಅಲ್ವಾ. ಸೊ ಇಟ್ಸ್ ವೆರಿ ನೈಸ್. ಆ್ಯಂಡ್ ಇಲ್ಲೂ ಮರ್ಮೇಡ್ ಆ್ಯಂಡ್ ಪ್ಲಾಂಟ್ಸ್, ಗ್ರೀನರಿ ಮತ್ತು ಸ್ಟೋನ್ ಕಾವಿಂಗ್ಸ್ ಎಲ್ಲನೂ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಅಲ್ಲಲ್ಲಿ ಫೋಟೋಗ್ರಾಫರ್ಸ್ ಬೇರೆ ಇದ್ದಾರೆ. ಸೊ ಅವ್ರು ನಿಮ್ಮ ಫೋಟೋಸ್ನ ಕ್ಲಿಕ್ ಮಾಡ್ತಾರೆ ನಿಮ್ಗೆ ಯಾವ ಲೊಕೇಶನಲ್ಲಿ ಬೇಕೋ ಅಲ್ಲಿ. ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಕ್ಸಿಟಲ್ಲಿ ನೀವು ಆ ಫೋಟೋಸ್ಗಳನ್ನ ಏನು ಮಾಡ್ಬೋದು ಅಂದರೆ ಮ್ಯಾಗ್ನೆಟ್ಸ್ ಅಥವಾ ಫೋಟೋ ಫ್ರೇಮ್ ಆ ಥರ ಏನಾದರೂ ಮಾಡ್ಕೋಬೋದು. ಸೊ ನಾನು ನೆಕ್ಸ್ಟ್ ರೂಮ್ ನಮಗೆ ಎಲ್ಲ ಫ್ಲೋರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರಲ್ಲಿ ನೋಡ್ಬೋದು ನೀವು ವಾಶ್ರೂಮ್ ಇಲ್ಲೂ ಇದೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ವಾಶ್ರೂಮ್ ಆ್ಯಂಡ್ ಲೇಡೀಸ್ಗೆ ವಾಶ್ರೂಮ್ ತುಂಬಾ
ಇಂಪಾರ್ಟೆಂಟ್ ಅಲ್ವಾ. ಸೊ ಈ ಫ್ಲೋರಲ್ಲೂ ಚೆನ್ನಾಗಿರೋ ವಾಶ್ರೂಮ್ ಕೊಟ್ಟಿದ್ದಾರೆ. ಸೊ ನಾನು ಹೋದೆ ನಾನು ವಾಶ್ರೂಮ್ಗೆ ಆ್ಯಂಡ್ ಅಲ್ಲಿ ನೋಡಿದೆ ವಾಶ್ರೂಮ್ ಎಲ್ಲ ತುಂಬಾ ಕ್ಲೀನ್ ಆ್ಯಂಡ್ ವೆರಿ ನೈಸ್ಲಿ ಬಿಲ್ಟ್ ಇತ್ತು. ಒಂಚೂರು ಗಲೀಜಿರಲಿಲ್ಲ. ಸೊ ಐ ಲೈಕ್ ಇಟ್ ಆ್ಯಂಡ್ ಹೌ ದೇ ಹ್ಯಾವ್ ಕೆಪ್ಟ್ ಇಟ್ ಸೋ ಕ್ಲೀನ್ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ರೂಮೇ ಬಂದ್ಬಿಟ್ಟು ಅವತಾರ್ ಥೀಮಲ್ಲಿ ಮಾಡಿದ್ದಾರೆ. ಸೊ ನಾನು ಅನ್ಕೊಂಡೆ ಏನಿದೆ, ಬಿಕಾಸ್ ಇದು ತುಂಬಾ ದೊಡ್ಡ ರೂಮ್ ಆಯಿತಾ, ಅದರಲ್ಲಿ ಏನು ಕಾಣಿಸ್ತಾ ಇಲ್ಲ, ಜಸ್ಟ್ ವಾಲಲ್ಲಿ ಅವತಾರ್ ಡಿಸೈನ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ನೋಡ್ಬೋದು ಎಲ್ಲ ಕಾವಿಂಗ್ಸ್ ಮತ್ತು ಒಂದು ದೊಡ್ಡ ಶಿಪ್ ಥರ ಏನೋ ಮಾಡಿದ್ದಾರೆ. ಆ್ಯಂಡ್ ಆಕ್ಟೋಪಸ್ ಅದು ಇದು ಎಲ್ಲಾನು ಇದೆ. ಮುಂದೆ ಹೋಗಿ ನೋಡ್ತೀನಿ. ನೋಡಿ, ದಿಸ್ ವಾಸ್ ದ ಹೈಲೈಟ್ ಆಫ್ ದ ಎಂಟೈರ್ ಥಿಂಗ್ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಇಲ್ಲಿ ಬೇಬಿ ಶಾಕ್ ಇದೆ. ಸೊ ಇದು ಎಂಟೈರ್ ರೂಮ್ ಓನ್ಲಿ ಡೆಡಿಕೇಟೆಡ್ ಟು ದಿಸ್ ಒನ್ ಬೇಬಿ ಶಾಕ್ ಆಯಿತಾ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಸುಮ್ಮನೆ ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ಆ್ಯಂಡ್ ಅದು ಸುತ್ತ ಒಂದು ರೌಂಡ್ ಹೊಡೆದು ಬರ್ತಾ ಇತ್ತು. ಸೊ ಇದು ಎಂಟೈರ್ ರೂಮ್ಗೆ ಅದು ಒಂದೇ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇನ್ನೊಂದು ಫಿಶ್ ಇತ್ತು. ಸೊ ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ಅಲ್ಲಿ ಸ್ಟಾಫ್ಗಳು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ರು ಯಾವ ಥರ ಶಾರ್ಕ್ ಬಗ್ಗೆ ಆ್ಯಂಡ್ ಆಲ್ ದ್ಯಾಟ್. ಸೊ ಇಟ್ ವಾಸ್ ವೆರಿ ನೈಸ್. ಫೈನಲಿ ಇದೇ ಆ ಟನಲ್, ನಮ್ಮ ಬೆಂಗಳೂರಿನ ಲಾರ್ಜೆಸ್ಟ್ ಟನಲ್, 180 ಫುಟ್. ಆ್ಯಂಡ್ ಇದರಲ್ಲಿರೋ ಫಿಶ್ ಎಷ್ಟು ವೆರೈಟೀಸ್ ಇದೆ ಅಂದರೆ, ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೋರಲ್ ರೀಫ್ ನೋಡ್ಬೋದು. ಆ್ಯಂಡ್ ಇಲ್ಲಿ ಒಳಗಡೆ ಅಲ್ಲಿ ಎಕ್ಸಿಟ್ ಆದ ತಕ್ಷಣ ನಿಮಗಿಲ್ಲಿ ನೀವೇನು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದೀರಲ್ವಾ, ಅಲ್ಲಿ ಅದ್ರ ಪ್ರಿಂಟ್ಔಟ್ ಅಥವಾ ಸೆಲೆಕ್ಷನ್ ಎಲ್ಲ ಇಲ್ಲಿ ಮಾಡ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಕಮ್ಸ್ ದ ವೇಟಿಂಗ್ ಹಾಲ್. ಸೊ ಇಲ್ಲಿ ನಿಮಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಫೋಟೋ ಇದೆಯಲ್ಲ, ಇದಕ್ಕೆ 250 ರುಪೀಸ್ ಆ್ಯಂಡ್ ಇದು 400 ರುಪೀಸ್. ಮತ್ತು ನಿಮಗೆ ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಸಿಗುತ್ತೆ, ಅದನ್ನು ತೋರಿಸ್ತೀನಿ ಇಲ್ಲಿ. ಅದು 400 ರುಪೀಸ್. ಆ್ಯಂಡ್ ಮತ್ತು ನೀವು ಏನು ಸಾಫ್ಟ್ ಕಾಪಿ ತೊಗೊಂಡಿದ್ದೀರಾ ಅದೆಲ್ಲ ಅವ್ರು ನಿಮ್ಗೆ ಕೊಡ್ತಾರೆ. ಆ್ಯಂಡ್ ಇದೇ ನೋಡಿ, ಅಷ್ಟು ಚೆನ್ನಾಗಿರೋ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಬಟ್ ಇಲ್ಲಿ ತಿನ್ನೋಕ್ಕೆ ಕುಡಿಯೋಕ್ಕೆ ಬರೀ ಜ್ಯೂಸ್ ಮತ್ತು ಐಸ್ ಕ್ರೀಮ್ ಇಟ್ಟಿದ್ದಾರೆ, ಬೇರೆ ಏನೂ ಇಲ್ಲ. ಸೊ ಅದೊಂದು ಡಿಸಪಾಯಿಂಟ್ಮೆಂಟ್. ಯಾಕಂದರೆ ತಿನ್ನೋಕ್ಕೆ ಬೇರೆ ಆಪ್ಷನ್ಗಳೇ ಇಲ್ಲ. ಮೇ ಬಿ ಇಟ್ ಈಸ್ ವೆರಿ ನ್ಯೂ, ಅದಕ್ಕಿಲ್ಲ, ಐ ಆಮ್ ನಾಟ್ ಶ್ಯೂರ್. ಸೊ ಇಲ್ಲಿ ಐಸ್ ಕ್ರೀಮ್ ಮತ್ತು ಜ್ಯೂಸ್ ನೋಡ್ಬೋದು ಅಷ್ಟೇ ಇದೆ. ಆ್ಯಂಡ್ ಫೈನಲಿ ಆಫ್ಟರ್ 2 hours of waiting, finally the mermaid show will start now. So full light ಎಲ್ಲ ಸ್ವಿಚ್ ಆಫ್ ಮಾಡ್ತಾರೆ and then they will start the show. It felt really nice watching this show. ತುಂಬಾನೇ ಅಂದರೆ ನಾವೇ ಅದು ನೀರ್ ಒಳಗಡೆ ಇದ್ದಂಗೆ ಫೀಲಿಂಗು. ಆ್ಯಂಡ್ ಐ ಫೀಲ್ ಇಟ್ ಈಸ್ ಸೋ ನೈಸ್ ಅಲ್ವಾ. ದೇ ಆರ್ ಸೋ ಲಕ್ಕಿ. ಐ ನೋ ದೇ ಆರ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಏನೋ ಪರ್ಫಾರ್ಮ್ ಮಾಡಬೇಕು ಈ ಥರ ಜಾಬ್ ಸೆಲೆಕ್ಟ್ ಮಾಡೋದೂ ಯಾರಿಗೆಲ್ಲ ನೀರು ಆ್ಯಂಡ್ ಅಂಡರ್ ವಾಟರ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಥವಾ ಡೈವಿಂಗ್, ಸ್ವಿಮ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವರೇ ತಾನೇ ಮಾಡೋಕ್ಕೆ ಸಾಧ್ಯ. ಇದು ಎಲ್ಲರಿಂದ ಸಾಧ್ಯ ಇಲ್ಲ. ಸೊ ಐ ಥಿಂಕ್ ದೀಸ್ ಗರ್ಲ್ಸ್ ಲವ್ ವಾಟರ್ ಸೋ ಮಚ್ ಆ್ಯಂಡ್ ದೇ ಅಂಡರ್ ವಾಟರ್ ಕ್ರೀಚರ್ಸ್ನ ಅವ್ರು ಇಷ್ಟೊಂದು ಪ್ರೀತಿ ಮಾಡ್ತಾರೆ. ಅದಕ್ಕೆ ಅನಿಸುತ್ತೆ ಅವರು ಇಷ್ಟು ಹೊತ್ತು ಆ್ಯಂಡ್ ಎವ್ರಿ ಡೇ ಈ ಶೋನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಅವ್ರನ್ನ ನೋಡಿದ್ರೆ ಎಷ್ಟೊಂದು ಚೆನ್ನಾಗಿ ಅಂದರೆ ಎಂಜಾಯ್ ಮಾಡ್ತಾ ದೇ ಆರ್ ಎಂಜಾಯಿಂಗ್ ಈಚ್ ಬಿಟ್ ಆಫ್ ಇಟ್. ಸೊ ಅದನ್ನ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಜನರು ಕೂಡ ತುಂಬಾ ಅಂದರೆ ತುಂಬಾ ಇಂಟ್ರೆಸ್ಟಿಂದ ನೋಡ್ತಾ ಇದ್ರು ಏನು ಮಾಡ್ತಾರೆ. ನೋ ಡಿಸ್ಟರ್ಬೆನ್ಸ್, ಒಂದು ಸೌಂಡ್ ಬರ್ತಾ ಇರಲಿಲ್ಲ. ತುಂಬಾ ಸೈಲೆಂಟ್ ಆಗಿತ್ತು, ಎಂಟೈರ್ ಫ್ಲೋರ್ ಸೈಲೆಂಟ್ ಆ್ಯಂಡ್ ಎವ್ರಿಬಡಿ ವಾಸ್ ವಾಚಿಂಗ್. ಅಂದರೆ ಎಲ್ಲರೂ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಾ, ಖಂಡಿತ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಖಂಡಿತ ಇಲ್ಲಿ ಬನ್ನಿ ಆ್ಯಂಡ್ ಎಂಜಾಯ್ ಮಾಡಿ ಈ ಎಂಟೈರ್ ಎಕ್ಸ್ಪೀರಿಯನ್ಸ್ನ. ಖಂಡಿತ 100% ಐ ಆಮ್ ಶ್ಯೂರ್ ಯು ವಿಲ್ ಲವ್. Hope you guys love this video. Thanks for watching, guys. See you in the next vlog. Bye bye.